ಮೋದಿ ಕಂಟ್ರೋಲ್ನಲ್ಲಿಲ್ಲ ಚಿನ್ನ ಬೆಳ್ಳಿಯ ಬೆಲೆ. ಸುಮ್ಮನೆ ಕೇಂದ್ರ ಸರ್ಕಾರನ ದೂರೋದನ್ನ ಬಿಡಿ. ಚಿನ್ನದ ಬೆಲೆಗೂ ಕೂಡ ಮೋದಿ ಸರ್ಕಾರಕ್ಕೂ ಕೂಡ ಯಾವುದೇ ಸಂಬಂಧ ಇಲ್ಲ. ಗ್ಲೋಬಲ್ ಮಾರ್ಕೆಟ್ ಮೇಲೆ ರೇಟ್ ಅವಲಂಬಿತ. ಜಾಗತಿಕ ರಾಜಕೀಯ ಅಸ್ಥಿರತೆಯಿಂದ ಚಿನ್ನ ಬೆಳ್ಳಿ ಏರಿಳಿತವನ್ನ ಕಾಣ್ತಾ ಇದೆ. ಡಾಲರ್ ಬಿಟ್ಟು ಚಿನ್ನ ಬೆಳ್ಳಿ ಮೇಲೆ ಜನರಿಗೆ ಹೂಡಿಕೆ ಹೆಚ್ಚಳ ಆಗ್ತಾ ಇರುವಂಥದ್ದು. ಟ್ರಂಪ್ ಬೇಕಾಬಿಟ್ಟಿ ತೆರಿಗೆಯಿಂದ ಎಲ್ಲರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ನಂಬಿಕೆ ವಿಶ್ವಾಸ ಕಳೆದುಕೊಳ್ತಾ ಇದೆ ಟ್ರಂಪ್ನ ನಾಡು. ಅಮೆರಿಕ ಸರ್ವಾಧಿಕಾರಿ ಧೋರಣೆಗೆ ಬೇಸತ್ತಿದ್ದಾರೆ ಜನ. ಈಗ ಡಾಲರ್ಗಿಂತ ಚಿನ್ನ ಬೆಳ್ಳಿ ಮೇಲೆಯೇ ಜನಕ್ಕೆ ವಿಶ್ವಾಸ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಚಿನ್ನ ಬೆಳ್ಳಿ ರೇಟ್ಗಳು ಈ ಪರಿ ಹೆಚ್ಚಳ ಆಗ್ತಾ ಇದೆ. ಮೋದಿಗೂ ಕೂಡ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ರಾಮಾಚಾರಿ ಅವರು ಹೇಳಿರುವಂಥದ್ದು. ಈ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಿದ್ರು ಇದೇ ರೀತಿಯಾಗಿ. ಸೊ ಸೇಮ್ ರಾಮಾಚಾರಿ ಅವರು ಕೂಡ ಹೇಳಿದ್ದಾರೆ, ನಂಬಿಕೆ ವಿಶ್ವಾಸ ಕಳೆದುಕೊಳ್ತಾ ಇದೆ ಟ್ರಂಪ್ ಅಣ್ಣನ ನಾಡು ಅಂತ ಹೇಳ್ಬಿಟ್ಟು. ಅಮೆರಿಕ ಸರ್ವಾಧಿಕಾರಿ ಧೋರಣೆಗೆ ಬೇಸತ್ತಿದ್ದಾರೆ ಜನ ಅಂತ ಹೇಳ್ತಿದ್ದಾರೆ. ಈಗ ಡಾಲರ್ಗಿಂತ ಚಿನ್ನ ಬೆಳ್ಳಿ ಮೇಲೆಯೇ ಜನಕ್ಕೆ ವಿಶ್ವಾಸ ಜಾಸ್ತಿ ಆಗಿದೆ. ಹೀಗಾಗಿ ಚಿನ್ನ ಬೆಳ್ಳಿ ರೇಟ್ಗಳು ಈ ಪರಿ ಹೆಚ್ಚಳವನ್ನ ಕಾಣ್ತಾ ಇರುವಂಥದ್ದು ಅಂತ ಹೇಳ್ತಿದ್ದಾರೆ. ಮೋದಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ರಾಮಾಚಾರಿ ಅವರು ಹೇಳ್ತಾ ಇರುವಂಥದ್ದು. ಸೊ ಚಿನ್ನ ಬೆಳ್ಳಿಯ ದರ ಏರಿಕೆಯನ್ನ ಕಾಣ್ತಾ ಇರೋದಕ್ಕೆ ಮೇನ್ಲಿ ಏನು ರೀಸನ್, ಜಾಗತಿಕ ಮಾರುಕಟ್ಟೆಯ ಎಫೆಕ್ಟ್ ಈ ರೀತಿಯಾಗಿ ಆಗಿರುವಂಥದ್ದು ಅನ್ನುವಂಥ ವಿಚಾರವನ್ನು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ರು. ಇದಕ್ಕೂ ಕೇಂದ್ರಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ, ಮೋದಿಯವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ರಾಮಾಚಾರಿ ಅವರು ಹೇಳ್ತಾ ಇರುವಂಥದ್ದು. ಗ್ಲೋಬಲ್ ಮಾರ್ಕೆಟ್ ಮೇಲೆ ಆಗ್ತಾ ಇರುವಂತಹ ಎಫೆಕ್ಟ್, ಜಾಗತಿಕ ರಾಜಕೀಯ ಅಸ್ಥಿರತೆಯಿಂದ ಚಿನ್ನ ಬೆಳ್ಳಿ ಏರಿಳಿತವನ್ನ ಕಾಣ್ತಾ ಇದೆ. ಡಾಲರ್ ಬಿಟ್ಟು ಇದೀಗ ಚಿನ್ನ ಬೆಳ್ಳಿಯ ಮೇಲೆ ಜನರು ಹೂಡಿಕೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭಾರತೀಯರಿಗೂ ಚಿನ್ನಕ್ಕೂ ಅವಿನಾಭಾವ ಸಂಬಂಧ ಇರುತ್ತೆ, ಒಂದು ಭಾವನೆ ಇರುತ್ತೆ. ನಾವು ಸತ್ರೂ ಕೂಡ ಹುಟ್ಟಿದ್ರೂ ಕೂಡ ಬೇಕು ಚಿನ್ನ ಮತ್ತೆ ಬೆಳ್ಳಿ. ಧಾರ್ಮಿಕ ವಿಧಿವಿಧಾನದಲ್ಲಿ ಹಾಸು ಹೊಕ್ಕಾಗಿದೆ ಚಿನ್ನ ಬೆಳ್ಳಿ ಎರಡೂ ಕೂಡ. ಆದರೆ ನಮ್ಮಲ್ಲಿ ಬೇಡಿಕೆ ಎಷ್ಟು ಇಲ್ಲ, ದೇಸಿ ಚಿನ್ನ ಎಷ್ಟು ಬೇಡಿಕೆ ಇದೆ ಅಷ್ಟಿಲ್ಲ. ದೇಶದಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಮಾತ್ರ ಚಿನ್ನದ ಬೆಳೆ. ಭಾರತದ ಉಳಿದ ಕಡೆ ನಡೀತಾ ಇಲ್ಲ ಚಿನ್ನದ ಉತ್ಪಾದನೆ ಅಂತ ಹೇಳಲಾಗ್ತಾ ಇದೆ. ತುಂಬ ಬೇಡಿಕೆ ಇದೆ ಚಿನ್ನಕ್ಕೆ. 99% ಚಿನ್ನವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಆಮದು ಚಿನ್ನದ ಬೆಲೆ ಅವಲಂಬನೆ ಹೆಚ್ಚಿರೋದು ಬೆಲೆ ಹೆಚ್ಚಳಕ್ಕೆ ಕಾರಣ ಆಗಿರುತ್ತೆ. ಅಶ್ವವೇಗ ನ್ಯೂಸ್ನಲ್ಲಿ ಆಭರಣ ತಜ್ಞ ಡಾಕ್ಟರ್ ಬಿ ರಾಮಾಚಾರಿ ವಿವರಣೆಯನ್ನು ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಅಂದರೆ ಇಲ್ಲಿ ನಾವು ಹುಟ್ಟಿದ್ರೂ ಸತ್ರೂ ಕೂಡ ಚಿನ್ನ ಬೇಕೇ ಬೇಕು ನಮಗೆ. ಆದರೆ ನಮಗೆ ಬೇಡಿಕೆ ಇರುವಷ್ಟು ಮಟ್ಟಕ್ಕೆ ಚಿನ್ನ ಇಲ್ಲಿ ಅವೈಲಬಿಲಿಟಿ ಇಲ್ಲ. ಆಮದನ್ನು ಪಡೆದುಕೊಳ್ಳಲಾಗ್ತಾ ಇದೆ. 99% ಚಿನ್ನವನ್ನ ನಮ್ಮಲ್ಲಿ ಬೇಡಿಕೆ ಇದ್ದಷ್ಟು ಇಲ್ಲ ದೇಸಿ ಚಿನ್ನ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ದೇಶದಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಮಾತ್ರ ಚಿನ್ನದ ಬೆಲೆ ಅಂತ ಕೂಡ ಹೇಳ್ತಿದ್ದಾರೆ. ಭಾರತದ ಉಳಿದ ಕಡೆ ನಡೀತಾ ಇಲ್ಲ, ಇಲ್ಲೂ ಕೂಡ ಉತ್ಪಾದನೆ, ಚಿನ್ನವನ್ನ ಉತ್ಪಾದನೆ ಮಾಡುವಂಥದ್ದು. ಸೊ ಸುಮ್ಮನೆ ನಾವು ಇವಾಗ ಕೇಂದ್ರ ಸರ್ಕಾರದ ಮೇಲೆ ಕೋಪ ಮಾಡಿಕೊಂಡ್ರೆ ಯಾವುದು ಪ್ರಯೋಜನ ಆಗೋದಿಲ್ಲ. ಗ್ಲೋಬಲ್ ಮಾರ್ಕೆಟ್ ಮೇಲೆ ರೇಟ್ ಅವಲಂಬಿತ ಆಗಿರುತ್ತೆ ಅನ್ನುವಂತಹ ಮಾತನ್ನ ಚಿನ್ನ ಬೆಳ್ಳಿಯ ತಜ್ಞರಾದಂತಹ ರಾಮಾಚಾರಿ ಅವರು ಹೇಳಿರುವಂಥದ್ದು. ಡಾಲರ್ ಬಿಟ್ಟು ಇದೀಗ ಜನರಿಗೆ ಹೂಡಿಕೆ ಅಂತ ಬಂದಾಗ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಾವು ಭಾರತೀಯರು ಸತ್ರೂ ಚಿನ್ನ ಬೇಕು, ಯಾರು ಹುಟ್ಟಿದ್ರೂ ಚಿನ್ನ ಬೇಕು. ನಮ್ಮ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಚಿನ್ನ ಬೆಳ್ಳಿ ಹಾಸುಹೊಕ್ಕಾಗಿ ಹೋಗ್ಬಿಟ್ಟಿದೆ. ಯಾಕೆ ಈ ಚಿನ್ನಕ್ಕೆ ಇಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ? ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಈ ಚಿನ್ನಕ್ಕಿದೆ? ನಾವು ಯೋಚನೆ ಮಾಡಬೇಕು. ಇದುವರೆಗೂ ಸುಮಾರು 120-125 ಎಲಿಮೆಂಟ್ಸ್ ಧಾತುಗಳನ್ನು ವಿಜ್ಞಾನಿಗಳು ಗುರುತಿಸವ್ರೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಚಿನ್ನ. ಚಿನ್ನ ಅದರ ವೈಜ್ಞಾನಿಕ ಗುಣಗಳಿಂದ ಮತ್ತು ಅದರ ಲಭ್ಯತೆಯ ಆಧಾರದ ಮೇಲೆ, ಅಂದರೆ ಚಿನ್ನ ನಮಗೆ ಇವತ್ತು ಗಣಿ ಮೂಲಕ ಭೂಮಿಯಲ್ಲಿ ಸಿಗ್ತದೆ, ಮತ್ತು ಸಮುದ್ರದ ನೀರಿನಿಂದ ಕೂಡ ಚಿನ್ನವನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸಮುದ್ರದ ನೀರಿನಿಂದ ಮಾಡಬೇಕಾದ್ರೆ ತುಂಬ ಬೆಲೆ ಆಗ್ತಾ ಇದೆ. ಚಿನ್ನ ಇವತ್ತು ಭಾರತದಲ್ಲಿ ನಾವು ಗಣಿಗಾರಿಕೆ ಮಾಡಲ್ಲ. ನಮ್ಮಲ್ಲಿ ಒಂದೇ ಒಂದು ಜೀವಂತವಾದಂಥ ಗಣಿ, ಅದಕ್ಕೆ ನಮ್ಮ ಕರ್ನಾಟಕದಲ್ಲಿದೆ, ಅದು ಹಟ್ಟಿ ಗೋಲ್ಡ್ ಮೈನ್ಸು. ಇನ್ನು ಪೂರ್ತಿ 99% ನಾವು ಚಿನ್ನವನ್ನು ಆಮದು ಮಾಡ್ಕೊಳ್ತೀವಿ. ಚಿನ್ನದ ಬೆಲೆ ಏರಿಕೆಯಲ್ಲಿ
ಭಾರತದ ಸರ್ಕಾರದ ಯಾವುದೇ ಒಂದು ಕೈವಾಡ ಇಲ್ಲ, ಅವರ ವ್ಯಾಪ್ತಿಯನ್ನು ಮೀರಿರುವಂಥದ್ದು. ಯಾಕೆ ಇವತ್ತು ಈ ಸಂದರ್ಭದಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ? ಇದಕ್ಕೆ ಪ್ರಮುಖ ಕಾರಣ ಗ್ಲೋಬಲ್ ಪಾಲಿಟಿಕ್ಸ್, ಅಂದರೆ ವಿಶ್ವದಲ್ಲಿ ನಡೀತಾ ಇರುವಂಥ ರಾಜಕೀಯ ಬದಲಾವಣೆಗಳು. ಗೋಲ್ಡ್ ಈಸ್ ನಾಟ್ ಎ ಕಮಾಡಿಟಿ, ಗೋಲ್ಡ್ ಈಸ್ ಎನ್ ಎಕ್ಸ್ಚೇಂಜ್ ಮನಿ ಅಂತಂದರೆ ಚಿನ್ನ ಅನ್ನೋದು ಒಂದು ವಸ್ತು ಅಲ್ಲ, ಅದು ವಿನಿಮಯದ ಹಣ. ಯಾವುದೇ ದೇಶ, ಯಾವುದೇ ಸರ್ಕಾರ ತನ್ನ ರಿಸರ್ವ್ ಬ್ಯಾಂಕ್ನಲ್ಲಿ ಎಷ್ಟು ಪ್ರಮಾಣದ ಚಿನ್ನ ಸ್ಟಾಕ್ ಇದೆ ಅದರ ಆಧಾರದ ಮೇಲೆ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇರ್ತಾರೆ. ನಾವು ಇದುವರೆಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರನ್ನು ವಿನಿಮಯದ ಹಣವಾಗಿ ಬಳಸ್ತಾ ಇತ್ತು, ಎಲ್ಲ ದೇಶಗಳು ಬಳಸ್ತಾ ಇದ್ರು, ವಿಶ್ವಮಾನ್ಯತೆ ಇತ್ತು. ಇತ್ತೀಚೆಗೆ ಆ ಅಮೆರಿಕದ ಅಧ್ಯಕ್ಷರಾದಂಥ ಟ್ರಂಪ್ ಅವರು ತೆಗೆದುಕೊಂಡ ರಾಜಕೀಯ ನಿಲುವುಗಳು ಬೇಕಾಬಿಟ್ಟಿಯಾಗಿ ಕೆಲವು ದೇಶಗಳ ಮೇಲೆ ತೆರಿಗೆ ಏರ್ತಾ ಇರುವಂಥದ್ದು, ಮತ್ತು ಅಮೆರಿಕ ವಿಶ್ವಾಸಕ್ಕೆ ಅರ್ಹವಾದ ದೇಶ ಅಲ್ಲ, ಅವ್ರನ್ನ ಯಾವ ಕಾರಣಕ್ಕೂ ನಂಬಕ್ಕಾಗಲ್ಲ. ಯಾಕೆಂದರೆ ವೆನಿಜುವೆಲಾದ ಮೇಲೆ ದಾಳಿ ಮಾಡ್ತಾರೆ, ಗ್ರೀನ್ಲ್ಯಾಂಡ್ ನಮ್ಮದು ಅಂತಾರೆ. ಸೊ ಅವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಿಂದ ಹೊರಗೆ ಹೋಗ್ತಾವ್ರೆ. ಅವರು ಏನು ತಮ್ಮ ಚಕ್ರಾಧಿಪತ್ಯ ಸ್ಥಾಪನೆ ಮಾಡೋ ದೃಷ್ಟಿಯಲ್ಲಿ ಮುಂದೆ ಹೋಗ್ತಾವ್ರೆ, ಅವ್ರನ್ನ ನಂಬಕ್ಕಾಗಲ್ಲ. ಹಾಗಾಗಿ ಎಲ್ಲ ದೇಶಗಳು ಮತ್ತು ಬೇರೆ ಬೇರೆ ಹೂಡಿಕೆದಾರರುಗಳು, ಕಂಪನಿಗಳು ಅವ್ರ ಹತ್ರ ಇದ್ದಂಥ ಡಾಲರ್ಗಳನ್ನು ಸರ್ಕಾರ ಅಮೆರಿಕಾಗೆ ವಾಪಸ್ ಮಾಡ್ತಾವ್ರೆ. ಅದಕ್ಕೆ ಪರ್ಯಾಯವಾಗಿ ಚಿನ್ನವನ್ನು ಖರೀದಿ ಮಾಡ್ತಾವ್ರೆ. ಮೊದಲು ಚಿನ್ನ, ಅನಂತರ ಬೆಳ್ಳಿ. ಇದು ಪ್ರಮುಖವಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರೋದಕ್ಕೆ ಪ್ರಮುಖವಾದಂಥ ಕಾರಣ ಆಗಿದೆ. ನಾವು ಭಾರತೀಯರು ಸತ್ರೂ ಚಿನ್ನ ಬೇಕು, ಯಾರು ಹುಟ್ಟಿದ್ರೂ ಚಿನ್ನ ಬೇಕು. ನಮ್ಮ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಚಿನ್ನ ಬೆಳ್ಳಿ ಹಾಸುಹೊಕ್ಕಾಗಿ ಹೋಗ್ಬಿಟ್ಟಿದೆ. ಯಾಕೆ ಈ ಚಿನ್ನಕ್ಕೆ ಇಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ? ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಈ ಚಿನ್ನಕ್ಕಿದೆ? ನಾವು ಯೋಚನೆ ಮಾಡಬೇಕು. ಇದುವರೆಗೂ ಸುಮಾರು 120-125 ಎಲಿಮೆಂಟ್ಸ್